ಶ್ರೀರಾಮ ವನವಾಸಕ್ಕೆ ಹೊರಟಾಗ ಕಾಡಲ್ಲಿ ಕಾಲಿಡ್ತಾ ಇದ್ದಂಗೆನೆ ಅರಣ್ಯ ದೇವತೆ ಶ್ರೀರಾಮರಿಗೆ ನಿಮ್ಮ ಪಾದ ಸ್ಪರ್ಶಗಳಿಂದ ನಾನು ಧನ್ಯಳಾದೆ, ನಿಮಗೇನಾದರೂ ಸಹಾಯ ಬೇಕಿದ್ರೆ ದಯಮಾಡಿ ತಿಳಿಸಿ ಎಂದು ಕೇಳ್ತಾರೆ. ಆಗ ಶ್ರೀರಾಮ ನಾನು ನಡೆದು ಬಂದಂಥ ದಾರಿನಲ್ಲಿ ಎಷ್ಟು ಮುಳುಗಳಿದೆಯೋ ಅದಷ್ಟನ್ನು ತೆಗೆದಾಕಿ ಅಂತ ಕೇಳ್ಕೊತಾರೆ. ಆಗ ಅರಣ್ಯ ದೇವತೆ ನೀವೀಗಾಗಲೇ ಬಂದಾಗಿದೆ, ಅದನ್ನ ತೆಗೆಯೋದ್ರಿಂದ ಏನು ಉಪಯೋಗ ಅಂತ ಕೇಳ್ತಾರೆ. ಆಗ ಶ್ರೀರಾಮ ಹೇಳ್ತಾರೆ, ನನಗೆ ಸಂಪೂರ್ಣ ನಂಬಿಕೆ ಇದೆ, ನನ್ನ ತಮ್ಮನಾದ ಭರತ ನಾನು ಬಂದಂಥ ದಾರಿಲಿ ಬರ್ತಾರೆ. ಆಗ ತಕ್ಷಣ ಅರಣ್ಯ ದೇವಿ ಕೇಳ್ತಾರೆ, ನಿಮ್ಮ ತಮ್ಮ ಭರತ ನೋವನ್ನು ಅನುಭವಿಸೋಕ್ಕಾಗದಿರೋಷ್ಟು ಮೃದುನಾ ಅಂತ. ಆಗ ಶ್ರೀರಾಮ ಹೇಳ್ತಾರೆ, ಇಲ್ಲ, ನನ್ನ ತಮ್ಮ ಭರತ ಮೃದು ಮನಸ್ಸಿನವನು, ಅವನು ನಡೆದು ಬರೋ ದಾರಿನಲ್ಲಿ ಎಲ್ಲ ನಮ್ಮ ಮುಳ್ಳು ಚುಚ್ಚಿದ್ರೆ ಅವನು ನನ್ನನ್ನೆಂದು ದುಃಖ ಪಡ್ತಾನೆ, ನನ್ನಿಂದ ನನ್ನ ಅಣ್ಣನಾದ ಶ್ರೀರಾಮನಿಗೆ ಇಷ್ಟು ಕಷ್ಟ ಅನುಭವಿಸ್ಬೇಕಾಗಿ ಬಂತಲ್ಲ ಅಂತ ಬೇಜಾರು ಮಾಡ್ಕೊತಾನೆ ಅಂತ ಹೇಳ್ತಾರೆ ಶ್ರೀರಾಮ. ನಂತರ ಭರತ ಅದೇ ದಾರಿನಲ್ಲಿ ಬರೀ ಕಾಲಲ್ಲಿ ನಡ್ಕೊಂಡು ಬರುವಾಗ ಅಲ್ಲಿದ್ದ ಜನ ಹೇಳ್ತಾರೆ, ನೀವು ಕದಾವ್ ಅಥವಾ ಕುದುರೆ ಮೇಲೆ ಹತ್ತಿ ಹೋಗಿ ಅಂತ. ಆಗ ಭರತ, ನನ್ನ ಅಣ್ಣನಾದ ಶ್ರೀರಾಮ ಈ ದಾರಿನಲ್ಲಿ ನಡಿಬೇಕಾದ್ರೆ ಎಷ್ಟು ಕಷ್ಟನ ಅನುಭವಿಸಿದ್ರು ನಾನು ಅದೇ ರೀತಿ ಕಷ್ಟನ ಅನುಭವಿಸೋಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ. ಈ ರೀತಿ ಅಪರೂಪದ ಅಣ್ಣ ತಮ್ಮನ ಸಂಬಂಧ ಈಗಿನ ಕಾಲದಲ್ಲಿ ಎಲ್ಲಿ ನೋಡೋಕೆ ಸಿಗುತ್ತೆ. ಜೈ ಶ್ರೀರಾಮ್.